ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟ್ಗಾವಲಿ. ಗಜೇಂದ್ರಗಢದಲ್ಲಿ ವಯೋನಿವೃತ್ತಿ ಬೀಳ್ಕೊಡುಗೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಜರುಗಿತು. ಗಜೇಂದ್ರಗಢ ತಾಲೂಕು ಪ್ಯಾಟಿ ಗ್ರಾಮದಲ್ಲಿ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಹಾಗೂ ಗುರುವಂದನಾ ಕಾರ್ಯಕ್ರಮ ದಿನಾಂಕ 2-4-2025 ಗಜೇಂದ್ರಗಢ ತಾಲೂಕಿನ ಪ್ಯಾಟಿ ಗ್ರಾಮದಲ್ಲಿ ಸಕ್ರಪಜ್ಜೇಶ್ವರ ಮಠದ ಆವರಣದಲ್ಲಿ ಪ್ಯಾಟಿ ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಸದರಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 10 ವರ್ಷ ಸೇವೆ ಸಲ್ಲಿಸಿ ಪ್ಯಾಟಿ ಶಾಲೆಯನ್ನು ಉತ್ಕೃಷ್ಟ ಮಟ್ಟಕ್ಕೆ ತಂದು ಆದರ್ಶ ಶಾಲೆ ಎಂಬ ಪ್ರಶಸ್ತಿ ಪಡೆಯಲು ಕಾರಣೀಕರ್ತರಾಗಿ ಗ್ರಾಮದ ಸಮಸ್ತ ಮಕ್ಕಳು ಮತ್ತು ಪಾಲಕರ ಪ್ರೀತಿಪಾತ್ರರಾಗಿ 31-3-2025 ನಿವೃತ್ತಿಯಾಗುತ್ತಿರುವ ಶ್ರೀಯುತ ವೀರಪ್ಪ ಅಂದಪ್ಪ ಹಾದಿಮನಿಯವರ ಬೀಳ್ಕೊಡುಗೆ ಹಾಗೂ ಪ್ಯಾಟಿ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಶಿಕ್ಷಕ ಶಿಕ್ಷಕಿಯರೆಲ್ಲರಿಗೂ ಕರೆಸಿ ಊರ ತುಂಬಾ ಮೆರವಣಿಗೆ ಮುಖಾಂತರ ವೇದಿಕೆಗೆ ಕರೆತಂದು ಸನ್ಮಾನಿಸಿ ಗೌರವಿಸುವ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಗುರು ಶಿಷ್ಯರ ಸಮಾಗಮ ಸಮಾರಂಭ ಊರಿನ ಹಬ್ಬವಾಗಿತ್ತು. ಇದೇ ಸಂದರ್ಭದಲ್ಲಿ ಶಾಲೆಯ ಮೈದಾನದಲ್ಲಿ ವಿದ್ಯಾದೇವತೆಯಾದ ಸರಸ್ವತಿಯ ಮೂರ್ತಿಯನ್ನು ಸ್ಥಾಪಿಸಲಾಯಿತು. ರಾಜಸ್ಥಾನಿ ಗ್ರಾನೈಟ್ನಲ್ಲಿ ಇಲ್ಕಲ್ಲಿನ ಶಿಲ್ಪಿಗಳಿಂದ ನಿರ್ಮಿಸಿದ ಸುಂದರ ಮೂರ್ತಿಯ ಸ್ಥಾಪನೆಯಾಗಿತ್ತು. ಉದ್ಘಾಟನೆಯನ್ನ ಶ್ರೀಯುತ ಆರ್.ಎಸ್. ಬುರ್ಡಿ, ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ್ ಇವರು ನೆರವೇರಿಸಿದ್ರೆ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್.ಎಸ್. ಹುರುಳಿ, ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂತಹ ಎಂ.ಎ. ಫಣಿಬಂದರ್ ಅವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಸಕ್ರಪ್ಪಜ್ಜನವರು ಧರ್ಮರ್ ವಹಿಸಿಕೊಂಡಿದ್ರೆ, ಎಸ್ಡಿಎಂಸಿ ಅಧ್ಯಕ್ಷರಾದ ವಾಯಂ ಕುದುರಿ, ಫಕೀರ್ಗೌಡ ಗೌಡರ್, ಚಂದ್ರಶೇಖರ್ ಮುದೇನ್ಗುಡಿ, ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮರಿಯವ್ವ ಮಾದರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ಸಿದ್ದಪ್ಪ ಮುದೇನ್ಗುಡಿ, ಕಲ್ಲಪ್ಪ ಹುಲ್ಲೂರ್, ಬಸವಂತಪ್ಪ ಮುದೇನ್ಗುಡಿ, ಓಬಳಪ್ಪ ಓಲೇಕಾರ್, ತಿಪ್ಪಣ್ಣ ಬಿಳೈಕಲ್, ಲಕ್ಷ್ಮಣ್ ನಿಲೂಗಲ್, ಸಾಂತಪ್ಪ ಮುದೇನ್ಗುಡಿ, ಕಲ್ಲಪ್ಪ ಬಿ ಕುದುರಿ, ನವೀನ್ ಕುಮಾರ್ ಲಮಾಣಿ, ದೊಡ್ಡೀರಪ್ಪ ಲವಾಣಿ, ಬಸನಗೌಡ ಗೌಡರ್, ಷಣ್ಮುಖಪ್ಪ ಧರ್ಮರ್ ಹಾಗೂ ಅನೇಕ ಶಾಲೆಗಳಿಂದ ಆಗಮಿಸಿದ ಪ್ರಧಾನ ಗುರುಗಳು, ಶಿಕ್ಷಕ ಶಿಕ್ಷಕಿಯರು, ಗ್ರಾಮದ ಗುರು ಹಿರಿಯರು, ತಾಯಂದಿರು, ಹಳೆಯ ವಿದ್ಯಾರ್ಥಿಗಳು, ಶಾಲೆಯ ಸಿಬ್ಬಂದಿ ವರ್ಗದವರು, ಬಿಸಿಯೂಟದ ಸಿಬ್ಬಂದಿಗಳು ಭಾಗವಹಿಸಿದರು. ಮುಂಡ್ರಗಿಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಜರುಗಿತು. ಗದಗ ಜಿಲ್ಲೆ ಮುಂಡ್ರಗಿ ಪಟ್ಟಣದಲ್ಲಿ ತಾಲೂಕು ವೀರಮಹೇಶ್ವರ ಜಂಗಮಾಭಿವೃದ್ಧಿ ಸಂಘದಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತಿ ಹಿನ್ನೆಲೆ ರೇಣುಕಾಚಾರ್ಯರ ಭಾವಚಿತ್ರದ ಅದ್ದೂರಿ ಮೆರವಣಿಗೆ ನಡೆಯಿತು. ಮೆರವಣಿಗೆಗೆ ಮುಂಡ್ರಗಿ ಸಂಸ್ಥಾನ ಮಠದ ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಮಹಾಶಿವಯೋಗಿಗಳು ಚಾಲನೆ ನೀಡಿದರು. ಹಲವು ವಾದ್ಯ ಮೇಳಗಳೊಂದಿಗೆ ನಡೆದ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅನ್ನದಾನೀಶ್ವರ ಮಠಕ್ಕೆ ಆಗಮಿಸಿ ನಂತರ ಧರ್ಮ ಸಭೆ ಜರುಗಿತು. ಸಭೆಯಲ್ಲಿ ಹಂಪಸಾಗರ, ವೀರಪಾಪುರ, ಹಿರೇವಡ್ಡಟ್ಟಿ ಹಾಗೂ ಆಳವಂಡಿಯ ಪೂಜ್ಯರ ನೇತೃತ್ವ ವಹಿಸಿದ್ರು. ಅರ್ಜುನ್ ಹೊಸ್ಮನಿ, ಎನ್ಕೆಎಸ್ ಟಿವಿ4 ನ್ಯೂಸ್, ಮುಂಡ್ರಗಿ. ಗಜೇಂದ್ರಗಢದಲ್ಲಿ ಶ್ರೀ ಮಾರುತೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಬಸವೇಶ್ವರನ 9ನೇ ವರ್ಷದ ಜಾತ್ರಾ ಮಹೋತ್ಸವ. ಗದಗ ಜಿಲ್ಲೆ ಗಜೇಂದ್ರಗಢ ತಾಲೂಕು ಸುಕ್ಷೇತ್ರ ನಾಗರಸಕೊಪ್ಪ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಬಸವೇಶ್ವರನ 2ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಸರ್ವಧರ್ಮ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಷಡಕ್ಷರಿ ಬ್ರಹ್ಮ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಜಿಗೇರಿ, ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಶಾಖಾ ಶಿವಯೋಗ ಮಂದಿರ ನಿಡಗುಂದಿಕೊಪ್ಪ, ಡಾಕ್ಟರ್ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳು ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಪೂಜ್ಯರು ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡು ಆಶೀರ್ವಚನ ನೀಡಿದರು. 5 ದಿನಗಳ ಕಾಲ ಬಸವ ದರ್ಶನ ಪ್ರವಚನ ನಡೆದು ಇಂದು ಮಹಾಮಂಗಲಗೊಂಡಿತು. ನಂತರ ಮಹಾಪ್ರಸಾದ ನಡೆಯಿತು. ಭಕ್ತಾದಿಗಳು ಎಲ್ಲರೂ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಸಂಜೆ ಉಚ್ಚಾಯೋತ್ಸವ, ಡೊಳ್ಳು ವಾದ್ಯ ಮೇಳದೊಂದಿಗೆ ಸಡಗರ ಸಂಭ್ರಮದಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಸುತ್ತಮುತ್ತಲಿನ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ, ಎನ್ಕೆಎಸ್ ಟಿವಿ4 ಗಜೇಂದ್ರಗಢ. ಕಲಬುರಗಿಯಲ್ಲಿ ಏಪ್ರಿಲ್ 16ಕ್ಕೆ ಕಲಬುರಗಿಯ ವಿಭಾಗ ಮಟ್ಟದ ಬೃಹತ್ ಉದ್ಯೋಗ ಮೇಳ ಆಯೋಗ. ಏಪ್ರಿಲ್ 16ಕ್ಕೆ ಕಲಬುರಗಿಯಲ್ಲಿ ವಿಭಾಗ ಮಟ್ಟದ ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮತ್ತು ಮೇಳದಲ್ಲಿ 216 ಕಂಪನಿಗಳು ಭಾಗಿ.
ಕಲ್ಯಾಣ ಕರ್ನಾಟಕ ಭಾಗದ ಯುವಕರು ಮೇಳದಲ್ಲಿ ಭಾಗವಹಿಸುವಂತೆ ಸಚಿವ ಡಾಕ್ಟರ್ ಶರಣಪ್ರಕಾಶ ಪಾಟೀಲ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ಕೆಸಿಟಿ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಏಪ್ರಿಲ್ 16ರಂದು ಬೆಳಿಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ ಕಲಬುರಗಿ ವಿಭಾಗದ ಬೃಹತ್ ಉದ್ಯೋಗ ಮೇಳ ಆಯೋಜಿಸಿದ್ದು, ಕಲ್ಯಾಣ ಕರ್ನಾಟಕದ ನಿರುದ್ಯೋಗ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಲಾಭ ಪಡೆಯುವಂತೆ ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಸಚಿವ ಡಾಕ್ಟರ್ ಶರಣಪ್ರಕಾಶ ಪಾಟೀಲ ಮನವಿ ಮಾಡಿದ್ದಾರೆ. ಉದ್ಯೋಗ ಮೇಳ ಆಯೋಜನೆ ಹಿನ್ನೆಲೆಯಲ್ಲಿ ಸೋಮವಾರ ಕಲಬುರಗಿ ನಗರದ ಕೆಸಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯಸಭೆ ವಿಪಕ್ಷ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಲಿದ್ದಾರೆ ಎಂದರು. ಬೆಂಗಳೂರಿನ 125 ಕಂಪನಿಗಳು ಸೇರಿದಂತೆ ಹೈದರಾಬಾದ್, ಮುಂಬೈ ಹಾಗೂ ಸ್ಥಳೀಯ ಸುಮಾರು 216 ಕಂಪನಿಗಳು ಈಗಾಗಲೇ ಮೇಳದಲ್ಲಿ ಭಾಗವಹಿಸಲು ನೋಂದಣಿ ಮಾಡಿಕೊಂಡಿವೆ. ಇದುವರೆಗೆ ಸುಮಾರು 6,000 ಅಭ್ಯರ್ಥಿಗಳು ಸಹ ನೋಂದಣಿ ಮಾಡಿದ್ದು, 15,000 ಅಭ್ಯರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಹೊಂದಲಾಗಿದೆ ಎಂದರು. ಯುವ ನಿಧಿ ಯೋಜನೆಯಡಿ ರಾಜ್ಯದಾದ್ಯಂತ 2.50 ಲಕ್ಷ ನಿರುದ್ಯೋಗಿ ಯುವ ಸಮೂಹ ನೋಂದಣಿ ಮಾಡಿಕೊಂಡಿದ್ದು, ಇದರಲ್ಲಿ ಅರ್ಹ 1.75 ಲಕ್ಷ ಪದವಿ ಹಾಗೂ ಡಿಪ್ಲೊಮಾ ಪದವೀಧರರಿಗೆ 1,500 ಮತ್ತು 3,000 ರು ನಿರುದ್ಯೋಗ ಭತ್ಯೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯುವ ನಿಧಿ ಯೋಜನೆಯಡಿ ನೋಂದಾಯಿತ 73,000 ಜನರಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಮಾಹಿತಿ ನೀಡಲಾಗಿದೆ. ನೋಂದಣಿ ಪ್ರಕ್ರಿಯೆ ನಿರಂತರವಾಗಿ ನಡೆಯಲಿದ್ದು, ಆನ್ಲೈನ್ ಮೂಲಕ skillconnect.kaushalkar.com ಈ ವೆಬ್ಸೈಟ್ಗೆ ನೋಂದಾಯಿಸಿಕೊಂಡು ಅಥವಾ ಅಂದೇ ನೇರವಾಗಿಯೂ ಮೇಳದಲ್ಲಿ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ ಎಂದರು. ವರದಿ ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ4 ಕಲಬುರಗಿ. ಬಾಗಲಕೋಟೆಯಲ್ಲಿ ಉತ್ತರ ಕರ್ನಾಟಕದ ಹಿಂದೂ ಹುಲಿಯ ಉಚ್ಚಾಟನೆಯ ಮರುಪರಿಶೀಲನೆಗೆ ಆಗ್ರಹ. ಉತ್ತರ ಕರ್ನಾಟಕದ ಹಿಂದೂ ಹುಲಿ ಉಚ್ಚಾಟನೆ ಮರುಪರಿಶೀಲನೆಗೆ ಆಗ್ರಹ. ಬಾಗಲಕೋಟೆ ಜಿಲ್ಲೆಯ ಗುಳದಗುಡ್ಡ ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಪ್ರತಿಭಟನೆಗೆ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಬಂದ ಪ್ರಮುಖ ಮುಖಂಡರು, ಯುವಕರು, ಯುವತಿಯರು, ತಾಯಂದಿರು ಇತ್ತೀಚೆಗೆ ಬಿಜೆಪಿ ಪಕ್ಷವು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟಿಸಿದ ಕಾರಣ ಅದನ್ನು ಖಂಡಿಸಿ ಇಂದು ಪ್ರತಿಭಟನಾ ಮೆರವಣಿಗೆ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದು ಕಂಡುಬಂತು. ಈ ಸಂದರ್ಭದಲ್ಲಿ ಎಲ್ಲ ಸಮುದಾಯ ಬಾಂಧವರು ಮತ್ತು ಹಿರಿಯರು, ತಾಯಂದಿರು ಭಾಗವಹಿಸಿದರು. ಯತ್ನಾಳ್ ಅವರ ಉಚ್ಚಾಟನೆಯನ್ನ ಮರುಪರಿಶೀಲಿಸಿ ಮರಳಿ ಸೇರ್ಪಡೆ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಅರುಣ್ ಕುಮಾರ್ ಮುಚ್ಕಂಡಿಮಠ್, ಎನ್ಕೆಎಸ್ ಟಿವಿ4 ನ್ಯೂಸ್, ಬಾಗಲಕೋಟೆ. ಚಿಂತಾಮಣಿ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೆಲ್ಲೂ ಶ್ರೀರಾಮನವಮಿ ಹಬ್ಬದ ಆಚರಣೆ. ಚಿಂತಾಮಣಿ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಎಲ್ಲೆಲ್ಲೂ ಶ್ರೀರಾಮನವಮಿ ಹಬ್ಬ ಆಚರಣೆ. ಚಿಂತಾಮಣಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಈ ವೇಳೆ ನಗರದ ಬೆಂಗಳೂರು ರಸ್ತೆಯಲ್ಲಿ ಬರುವ ರಾಘವೇಂದ್ರ ಸ್ವಾಮಿ ಮಠದ ಬಳಿ ಇರುವ ಆಟೋ ನಿಲ್ದಾಣದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಶ್ರೀ ರಾಘವೇಂದ್ರ ಸ್ವಾಮಿ ಆಟೋ ಚಾಲಕರ ಸಂಘದ ವತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಿ, ಈ ವೇಳೆ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹಕ್ಕೆ ವಿಶೇಷ ಪೂಜೆ, ಅಭಿಷೇಕ ಸಲ್ಲಿಸಿ ನೆರೆದಿದ್ದ ಸಾರ್ವಜನಿಕರಿಗೆ ಪಾನಕ, ಹೆಸರುಬೇಳೆ, ಕೋಸಂಬರಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಪತ್ರಿಕಾ ಕಾರ್ಯದರ್ಶಿ ಎಸ್ಎನ್ ಮಧುಸೂದನ್, ಅಯ್ಯಂಗಾರ್ ಶ್ರೀನಿವಾಸ್, ಕೇಶವರೆಡ್ಡಿ, ಮಂಜುಸ್ವಾಮಿ, ಕದಿರಪ್ಪ, ಕುಮಾರ್ ಸೇರಿದಂತೆ ಶ್ರೀ ರಾಘವೇಂದ್ರ ಆಟೋ ಚಾಲಕರ ಸಂಘದ ಎಲ್ಲಾ ಪದಾಧಿಕಾರಿಗಳು, ಸದಸ್ಯರು ಹಾಜರಿದ್ದರು. ವರದಿ ರವಿಕುಮಾರ್, ಎನ್ಕೆಎಸ್ ಟಿವಿ4 ಚಿಂತಾಮಣಿ. ಲಕ್ಷ್ಮೇಶ್ವರದಲ್ಲಿ ಆರೋಗ್ಯ ಕೇಂದ್ರದ ಆವರಣ ಸ್ವಚ್ಛತೆಗೆ ಪಂಚಾಯಿತಿಯಿಂದ ದಿಟ್ಟ ನಿರ್ಧಾರ. ಆರೋಗ್ಯ ಕೇಂದ್ರದ ಆವರಣ ಸ್ವಚ್ಛತೆಗೆ ಪಂಚಾಯಿತಿಯಿಂದ ದಿಟ್ಟ ನಿರ್ಧಾರ. ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದ ಸುತ್ತಮುತ್ತಲು ಗ್ರಾಮದ ರೈತ ಕುಟುಂಬದವರು ತಮ್ಮ ಕಟ್ಟಿಗೆ ಗೊಬ್ಬರಗಳನ್ನು ಶೇಖರಣೆ ಮಾಡಿಕೊಳ್ಳುತ್ತಿದ್ದರು. ಇದರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆವರಣ ಮತ್ತು ಸುತ್ತಮುತ್ತಲಿನ ಜಾಗದಲ್ಲಿ ಸ್ವಚ್ಛತೆ ಎನ್ನುವುದು ಮರೀಚಿಕೆಯಾಗಿತ್ತು.
ಈ ಬಗ್ಗೆ ಹಲವಾರು ಬಾರಿ ರೈತರಿಗೆ ಪಂಚಾಯಿತಿಯಿಂದ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಸೋಮವಾರ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, ಸಿಬ್ಬಂದಿ ವರ್ಗ ಮತ್ತು ಪೊಲೀಸ್ ಅಧಿಕಾರಿಗಳ ಸಹಾಯದೊಂದಿಗೆ ಜೆಸಿಬಿ ಬಳಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣವನ್ನು ಸ್ವಚ್ಛಗೊಳಿಸಲು ಮುಂದಾದರು. ಪಂಚಾಯಿತಿಯವರ ಈ ದಿಟ್ಟ ನಿರ್ಧಾರಕ್ಕೆ ಗ್ರಾಮಸ್ಥರು ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಪಂಚಾಯಿತಿಯ ಅಧ್ಯಕ್ಷರಾದ ಶಂಕರಪ್ಪ ಶಿರನಹಳ್ಳಿ, ಸದಸ್ಯರಾದ ಪೀರಸಾಬ್ ರಿತ್ತಿ, ಮಲಕಾಜಪ್ಪ ನಾಗಣ್ಣವರ, ಹೆಗ್ಗಪ್ಪ ಹರಿಜನ, ಸಚಿನ್ ಮೇಲ್ಮುರಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೌರಮ್ಮ ರೋಣದ, ಕಾರ್ಯದರ್ಶಿ ಎಸ್ಎಫ್ ಹಳಿಯಾಳ, ಹರೇಶ ಕಳ್ಳಿಹಾಳ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದ್ದರು. ವರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ನೆಲಮಂಗಲದಲ್ಲಿ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಅಧ್ಯಕ್ಷರಾಗಿ ಪುಟ್ಟರಾಜು HR, ಉಪಾಧ್ಯಕ್ಷರಾಗಿ ಸಿದ್ದಲಿಂಗಯ್ಯ GS ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಪುಟ್ಟರಾಜು HR ಮಾತನಾಡಿ, ನಮ್ಮ ಸಂಘವು ಮೊದಲಿನಿಂದಲೂ ರೈತರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಾ ಬಂದಿದ್ದು, ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ. ಈ ಭಾಗದ ರೈತರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿ ಸಹಕಾರ ಸಂಘದ ಅಭಿವೃದ್ಧಿ ಶ್ರಮಿಸುತ್ತೇನೆ ಎಂದರು. ಈ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ರವರು, ಇದು ನಿರೀಕ್ಷಣಾ ಗೆಲುವು. ಹಲವು ಗೊಂದಲ, ಕೋರ್ಟು ಕಚೇರಿ ಆದರೂ ಕೂಡ 12ಕ್ಕೆ 12 ಜಯಗೊಳಿಸಿ ಮೈತ್ರಿ ಪಕ್ಷ ಮೇಲುಗೈ ಸಾಧಿಸಿದೆ. ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು ಸಮನ್ವಯತೆಯಿಂದ ಸರ್ಕಾರದ ಅನುದಾನದ ಸದ್ಬಳಕೆಗೆ ಮಾಡಿಕೊಂಡು ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ರೈತರಿಗೆ ತಲುಪಿಸುವ ಪ್ರಾಮಾಣಿಕ ಕೆಲಸಕ್ಕೆ ಮುಂದಾಗಬೇಕೆಂದು ಸಲಹೆ ನೀಡಿದರು. ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಯಾಡಾಳ್ ಹರ್ಷ, ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮಲ್ಲಯ್ಯ ಸೇರಿದಂತೆ ಹಲವು ಗಣ್ಯರು, ಗ್ರಾಮಸ್ಥರು ಶುಭ ಕೋರಿದರು. ವರದಿ ಹನುಮಂತರಾಜು, NKS TV4 ಬೆಂಗಳೂರು. 12 ಹೊಡೆದಿದ್ರ 12 ಜನಕ್ಕೆ 12 ಜನನೂ ಬಂದೈತೆ. ಅದು ಒಂಥರ ವಿಶೇಷ ಅಂತ ಹೇಳ್ಬೋದು. ಇದು ಚಾಣಾಕ್ಷತೆ ನಿಮ್ಮಿಂದ ಯಾರ್ಯಾರಿಂದ ಇರ್ಬೋದು ಅಂತ. ಇದು ಎಲ್ಲಾರು ಅವರವ್ರ ಬುದ್ಧಿ, ನಮ್ಗೆ ಹಿರಿಯರು ಎಲ್ಲ ಒಂದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೆ ಕೊಟ್ಟರು. ಅದನ್ನು ಹರ್ಷ ಅವರು ನಾವು ಎಲ್ಲ ಕುಂತು ಮಾತಾಡಿ, ಎಲ್ಲ ಸದಸ್ಯರು ಕುಂತು ಮಾತಾಡಿ ಹೆಂಗೆ ಮಾಡಿದ್ರೆ ಏನು ಅಂತ ಹೇಳಿ, ಆಗ ನಾವು ಡೈರೆಕ್ಟ್ ಮತದಾರರ ತಕ್ಕ ಹೋದೋ. ನಾವೇ ಏನು ಮಾಡಿದ್ರು ಆಗಲ್ಲ, 700 ಮತದಾರರ ತಕ್ಕ ಹೋಗಿ ಅವ್ರ ಅಭಿಪ್ರಾಯ ತಗೊಂಡು ಹೆಂಗೆ ಮಾಡೋದು ಎತ್ತು ಮಾಡೋದು ಅಂದಾಗ ಅವ್ರು ಈ ರೀತಿ ಮಾಡಿ ಅಂತ ಮತದಾರರು ಕೂಡ ನಮಗೆ ಹೇಗೆ ಏನು ಅಂತ, ಯಾಕೆಂದರೆ ನೆನ್ನೆ ಮೊನ್ನೆ ಎಲ್ಲ ಅದಕ್ಕೆ ಮೆಂಬರ್ಶಿಪ್ ಆದಂಥವ್ರಲ್ಲ, ಹಿಂದೆ ಹಳಬ್ರವರು, ಅವ್ರನ್ನ ಏನು ಮಾಡಿದ್ರು ಒಳ್ಳೇದು ಅಂದಾಗ 12 ಜನ ನಾವು ಹಿಂಗೆ ಮಾಡಬೇಕು ಅಂದಾಗ ಮಾಹಿತಿ ಕೇಳಿದಾಗ ಅವರಿಲ್ಲ ಮಾಡೋದು ಇಂಥದ್ದು ಒಳ್ಳೇದು ಅಂದಾಗ ನಾವು ಮಾಡಿದ್ದು. ಎಲ್ಲರ ಸಹಕಾರ ತುಂಬ ಹೆಚ್ಚಿಗೆ ಇತ್ತು. ಅದು ಭಗವಂತ 12 ಗೆದ್ದಿರೋದು ನಮಗೆ ತುಂಬ ಒಳ್ಳೆಯದಾಗಿದೆ. ಯಾಕೆಂದರೆ 12 ಜನನೂ ಒಳ್ಳೆಯ ಜನ ಅಂತ ನಾವು ಎಲ್ಲ ಜನ ಗುರುತಿಸಿದ್ದಾರೆ. ಆ ಒಳ್ಳೆಯ ರೀತಿ ಆಗೇ ಆಗುತ್ತೆ. ಪುಟ್ಟರಾಜು ಅವ್ರನ್ನ ಫಸ್ಟೇ ನಾವು ಇನ್ನೂ ಎಲೆಕ್ಷನ್ ಆಗೇ ಇರಲ್ಲ ಅವಾಗೆ ಅಧ್ಯಕ್ಷರು ಅಂತ ಘೋಷಣೆ ಮಾಡಿದ್ದು. ಯಾಕೆಂದರೆ ಅಷ್ಟು ನಮಗೆ ಅದೇ ಆಗ್ತೀವಿ, 12 ಜನ ಗೆಲ್ತೀವಿ ಅನ್ನೋದಿತ್ತು. ಅವರು ಒಂದು ನೇತೃತ್ವದಾಗ ಎಲ್ಲ ಮಾಡ್ಕೊಂಡು ಹೋಗಬೇಕು, ಮುಂದೆ ಎಲ್ಲರಿಗೂ ಅವಕಾಶ ಕೊಡಬೇಕಾಗ್ತದೆ ಅಂತ ಹೇಳಿದಾಗ ಎಲ್ಲ ಕುಂತು ಮಾತಾಡಿ, ನೆನ್ನೆನೂ ಸಹ ಮಾತಾಡ್ದು. ಎಲ್ಲ ಒಂದು ಅಣ್ಣ ತಮ್ಮದಿರ್ಕಿನ್ನ ಹೆಚ್ಚಾಗಿ ಎಲ್ಲ ಸದಸ್ಯರು ಕೂಡ ನಿಂತು ಮಾತಾಡಿ ಎಲ್ಲ ಒಳ್ಳೆಯದಾಗಿದೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊಸೈಟಿ ಗೋವಿಂದಪ್ಪನವರು ಲಾಸ್ಟ್ ಟೈಮ್ ಆಗಿದ್ದರು, ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆ. ಈಗ ಪುಟ್ಟರಾಜಣ್ಣವರು ಅವರು ಅನುಕೂಲವಾಗಿದ್ದಾರೆ. ಅವ್ರು ವೈಯಕ್ತಿಕವಾಗೂ ಅವ್ರು ಮಾಡ್ತಾರೆ ಅಂತ ನಮಗೆ 100ಕ್ಕೆ 100 ಫಸ್ಟೇ ಯಾಕೆ ಹೇಳಿದ್ರೆ ಅವ್ರನ್ನ ಅಧ್ಯಕ್ಷರು ಅಂತ ಅನ್ನೋದು ಅವ್ರ ಒಳ್ಳೆತನ. ಅವ್ರನ್ನೆಲ್ಲ ನೋಡಿ ಇಂಥವ್ರು ಆಗಿದ್ರೆ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಅವ್ರನ್ನ ಫಸ್ಟೇ ಘೋಷಣೆ ಮಾಡ್ಕೊಂಡಿದ್ದೆ ನಾವು. ಎಲೆಕ್ಷನ್ ಮುಂಚೆನೇ ಸದಸ್ಯರೆಲ್ಲ ಯಾರು ಒಂದು ಕಚಾರ ಒಂದು ಯಾವುದು ವಿಷಯ ಬರೆದಿರೆ ಒಟ್ಟಿಗೆ ಒಮ್ಮತವಾಗಿ ಅವರೇ ಆಗಲಿ ಅಂತ ಹೇಳಿ ನಿನ್ನೆ ಅಧ್ಯಕ್ಷರು ಉಪಾಧ್ಯಕ್ಷರು ಘೋಷಣೆ ಮಾಡಿದ್ದು. ಉಪಾಧ್ಯಕ್ಷರು ಬಂದು ಸಿದ್ಧಲಿಂಗಪ್ಪ ಅಂತೇಳಿ ಎಲ್ಲ ಸದಸ್ಯರು ಕೂಡ ಒಮ್ಮತವಾಗಿ ಮಾಡಿದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮ್ಮ ಹಿರಿಯರು ಮಾರ್ಗದರ್ಶನಗೆ ಎಲ್ಲ ಒಟ್ಟಿಗೆ ಹೋಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ.
ಇದು ನಾವು ನಿರೀಕ್ಷಣಾ ಗೆಲುವಿದು ಮೊದಲೇ ಗೊತ್ತಿತ್ತು. ಗೊಲ್ಲಹಳ್ಳಿ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಲ್ಲಣ್ಣ ಮತ್ತು ಹರ್ಷ ಯಾವುದೇ ಚುನಾವಣೆಲಾದರೂ ಕೂಡ ಕೈ ಜೋಡಿಸಿದ್ರೆ ಯಾವ ಚುನಾವಣೆ ಕೂಡ ಸೋಲಿಲ್ಲ ಅಂತಕ್ಕಂಥದ್ದು ಇಡೀ ತಾಲೂಕು ಗೊತ್ತಿರತಕ್ಕಂಥ ವಿಚಾರ. ಗ್ರಾಮ ಪಂಚಾಯತಿ ಒಳಗೊಂಡು ಗೊಲ್ಲಹಳ್ಳಿ ವ್ಯವಸಾಯ ಸಹಕಾರ ಸಂಘದಲ್ಲೂ ಕೂಡ 12 ಜಯಗಳಿಸೋದ್ರ ಮುಖಾಂತರ ಹಲವಾರು ಗೊಂದಗಳಾದರೂ ಕೂಡ ಕೋರ್ಟು ಕಚೇರಿ ಅಂತ ಹೋದ್ರೂ ಕೂಡ ಎಲ್ಲೂ ಕೂಡ ಕಾಂಗ್ರೆಸ್ನವ್ರದ್ದೇನು ಬೆಳೆ ಬೇಕಾಗಲಿಲ್ಲ. ಮಲ್ಲಣ್ಣರು ಮತ್ತು ಹರ್ಷ ಇಬ್ಬರು ಕೂಡ ಸೇರಿ ಬಹುಶಃ ಅಷ್ಟು ಜನನು ಒಗ್ಗೂಡಿಸಿ ಚುನಾವಣೆ ಮಾಡ್ತಕ್ಕಂಥ ಸುಲಭದ ಮಾತಲ್ಲ. ಅದು ವ್ಯವಸಾಯಕ ಸಂಘದಲ್ಲಿ ಸಾಮಾನ್ಯ ಜನಗಳನ್ನೆಲ್ಲ ಕೈ ಇಟ್ಕೊಂಡು ಕೆಲಸಕ್ಕೆ ಒಂದು ಕಡೆ ತಗೊಂಡೋಗಿ 12 ಜಯಗಳಿಸೋಕ್ಕೆ ತುಂಬ ಸಹಕಾರ ಕೊಟ್ಟರೆ. ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು. ಪುಟ್ಟರಾಜು ಮತ್ತು ಅಧ್ಯಕ್ಷನಾಗಿ ಸಿದ್ಧಲಿಂಗಯ್ಯನವ್ರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡೋರೆ. ನಾನು ಮತ್ತು ನಮ್ಮ BDCC ಉಪಾಧ್ಯಕ್ಷರು ಜಯಣ್ಣವರೆಲ್ಲರೂ ಕೂಡ ಬಂದಿದ್ದೀವಿ. ಶುಭ ಹಾರೈಸ್ತೀವಿ. ಇದು ಈ ಭಾಗದಲ್ಲಿ ನಾವೇನೋ ಹೆಚ್ಚು ಕಮ್ಮಿ ಆಯಿತು ಏರುಪೇರು ಆಯಿತು ಅಂತಕ್ಕಂಥ ಮಾತೇ ಇಲ್ಲ. ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಅಷ್ಟೇ ಹರ್ಷ ಮತ್ತು ಮಲ್ಲಣ್ಣವರಿಬ್ಬರು ಒಂದು ಕಡೆ ಹೋದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸು ಬಿತ್ತನೆ ಬೀಜ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇಡೀ ತಾಲೂಕಲ್ಲಿ 19 ಸೊಸೈಟಿಲೂ ಕೂಡ 13 ಸೊಸೈಟಿಲಿ JDS ಮತ್ತು BJP ಹೊಂದಾಣಿಕೆಯಲ್ಲಿ ಗೆದ್ದಿರ್ತಕ್ಕಂಥವ್ರು ಜಾಸ್ತಿ ಇದ್ದೀವಿ. ಈ ಭಾಗದಲ್ಲೂ ಕೂಡ ಮತದಾರರು ಮಲ್ಲಣ್ಣವರು ಮತ್ತು ಹರ್ಷ ಮತ್ತು ಅಲ್ಲಿರ್ತಕ್ಕಂಥ ಸದಸ್ಯಗಳ ಮೇಲೆ ನಂಬಿಕೆ ಇಟ್ಟು ಮತದಾರ ಕೊಟ್ಟವ್ರೆ. ಅವರ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಸಲಹೆ. ಯಾಕಂದ್ರೆ ರಾಜಕಾರಣದಲ್ಲಿ ಭಾಳ ಅನುಭವ ಇರ್ತಕ್ಕಂಥವ್ರು ಮಲ್ಲಣ್ಣವರು ಮತ್ತು ಹರ್ಷಬ್ರು ಕೂಡ. ಒಂದು ಸಂತೋಷ ಏನಪ್ಪ ಅಂತಂದರೆ ನಮ್ಮ ತಾಲೂಕಿಗೆ ದೇವಮೂಲ ಇದು. ಈ ಭಾಗದಲ್ಲಿ ಚುನಾವಣೆ ಎಲ್ಲಿ ಗೆದ್ದಿತೀವಿ ಅಂತ ಅಂದಾಗ ಇಡೀ ತಾಲೂಕಲ್ಲಿ ಗೆದ್ದಷ್ಟು ಸಂತೋಷ ಆಗ್ತದೆ. ಆದ ಕಾರಣ ಇವತ್ತು ನಮ್ಗೆ ಯಾರು 12 ಜನ ಸದಸ್ಯಗಳು ಅಧ್ಯಕ್ಷ ಮಾಡಲಿಕ್ಕೆ ಸಹಕಾರ ಕೊಟ್ಟರು, ಉಪಾಧ್ಯಕ್ಷರು ಮಾಡಲಿಕ್ಕೆ ಸಹಕಾರ ಕೊಟ್ಟರು, 12 ಜನ ಗೆಲ್ಲಕ್ಕೆ ಎಷ್ಟೆಷ್ಟು ಸದಸ್ಯಗಳೆಲ್ಲ ಸಹಕಾರ ಕೊಟ್ಟರು. ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿಯ 7 ಎಲ್ಲ ಮತದಾರರಿಗೂ ಕೂಡ ನಾನು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಒಳ್ಳೆಯದಾಗಲಿ. ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ನಮ್ಮ ಮಲ್ಲಣ್ಣರ ನೇತೃತ್ವ ಮತ್ತು ಹರ್ಷ ಅವರ ನೇತೃತ್ವದಲ್ಲಿ ಚುನಾವಣೆನ ಬಲಿಷ್ಠ ತಗೊಂಡೋಗಿ ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತಿನೂ ಕೂಡ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಫಸ್ಟ್ ನಮ್ದಾದ್ರೆ ಮಿಕ್ಕಿದೆಲ್ಲ ನಮ್ದು ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು ಕೂಡ ಶುಭ ಹಾರೈಸ್ತೀನಿ. ಒಂದು ಸಂತೋಷ ಇರ್ತಕ್ಕಂಥ ವಿಚಾರ. ಇವತ್ತು PLD ಬ್ಯಾಂಕಲ್ಲೂ ಕೂಡ ನಮ್ಮದೇ ಒಂದೇ ಒಂದು ಸೀಟ್ ಕೋರ್ಟ್ಗೆ ಹೋಗಿದ್ರು. ಇದ್ದಿದ್ದು 4 ಕೋರ್ಟಲ್ಲಿ MLA ಕುಣಿಗಲ್ ಕ್ಷೇತ್ರದ ಶಾಸಕರೇ ಮತದಾನ ನೀಡಬೇಕು ಅಂತ ಚಾಲೆಂಜ್ ಮಾಡ್ಕೊಂಬಂದು ಕರ್ಕೊಂಬಂದು ಓಟ್ ಹಾಕ್ಸಿದ್ರು ಕಾಂಗ್ರೆಸ್ನವರು. ಬಟ್ ಆದರೂ ಕೂಡ ಗೆಲುವಾಗಲಿಲ್ಲ. ಕೋರ್ಟ್ಗೆ ಹೋದ್ರೂ ಕೂಡ ನಮ್ಮದೇ ಜಯ ಸಿಕ್ಕಿರ್ತಕ್ಕಂಥದ್ದೆಲ್ಲ ಒಂದು ಕಡೆ ಈ ತಾಲೂಕಿನ ಜನ NDA ಕಾರ್ಯಕರ್ತರ ಮೇಲೆ NDA ನಾಯಕರುಗಳ ಮೇಲೆ ವಿಶ್ವಾಸ ಇಟ್ಟವ್ರೆ. ಅದನ್ನ ಉಳಿಸ್ಕೊಂಡು ಹೋಗೋಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಹೋಗ್ತೀವಿ. ಹೇಳಿ ಸರ್, ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರಾ? ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರಾ? ಇದ್ರ ಯಾವ ಮಲ್ಲಣ್ಣವ್ರ ಸಹಕಾರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಫಸ್ಟು ನಮ್ಮ 700 ಜನಗಳು ಮತ ಬಾಂಧವರಿಂದ ನಾನು ಅವ್ರಿಗೂ ನಮಸ್ಕಾರ ಮಾಡ್ತೀವಿ. ಆಮೇಲೆ ಎರಡನೇದಾಗಿ ನಮ್ಮ ಯಾಡಾಳು ಹರ್ಷ ಇರಬೇಕು, ನಮ್ಮ ಗೊಲ್ಲಹಳ್ಳಿ ಮಲ್ಲೇರ್ ಇರಬೇಕು. ನಮ್ಮ ಎಲ್ಲರ ಸಹಕಾರದಿಂದ ನಾವು ಅಧ್ಯಕ್ಷರಾಗಿದ್ದೀವಿ. ಮಲ್ಲೇರ್ ಆಗ್ಬೋದು, ಹರ್ಷ ಆಗ್ಬೋದು, ಅವ್ರದ್ದು ಭಾರಿ ಒತ್ತು ಕೊಟ್ಟು ಒಂದು ಭಾರಿ ಚೆನ್ನಾಗಿ ನಮಗೆಲ್ಲ ಇದು ಮಾಡಿದ್ದಾರೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಅಂತ ಬಂತಂದ್ರೆ, ಸಾಕಾರ ಅಂತ ಬಂತು ಅಂತಂದ್ರೆ, ಅಭಿವೃದ್ಧಿ ಹೇಳೋದಲ್ಲ, ಮಾಡ್ಬಿಟ್ಟು ನಿಮ್ಮನ್ನೆಲ್ಲ ಕರಿತೀವಿ. ಆಮೇಲೆ ನಮ್ಮ ಅಭಿವೃದ್ಧಿ ನೋಡಿ ನೀವು ಮಾತಾಡಿ. ಮಾರ್ಗದರ್ಶನ ಅಂತ ಬಂದ್ರೆ ಮಾರ್ಗದರ್ಶನ ಅಂದ್ರೆ ಮಲ್ಲಯ್ಯ ಇರಬೇಕು, ಹರ್ಷ ಇರಬೇಕು, ನಮ್ಮ 12 ಜನ ಡೈರೆಕ್ಟರ್ಗಳು ಇರಬೇಕು. ಅಂದ್ರೆ ಇವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಅಂತನಾ? ಆಗುತ್ತೆ. ಇವ್ರ ಮಾರ್ಗದರ್ಶನ ಅಭಿವೃದ್ಧಿ ಆಗುತ್ತೆ. ಹೇಳಿ ಸರ್, ತಮ್ಮ ಹೆಸರು? ಸರ್ ಪುಟ್ಟರಾಜು, ಯಾಡಾಳು. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.